ಹರಕೆ ಕಟ್ಕೊಂಡಿದ್ರಂತೆ ಚಾಲೆಂಜ್ ಮಾಡ್ತಾ ಇದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಫ್ಯಾಮಿಲಿ ಜೊತೆ ಎಲ್ಲರೂ ಅಮ್ಮ ಅಪ್ಪ ಅಜ್ಜಿ ಅಣ್ಣ ಎಲ್ಲರೂ ಶಿಂಷಾ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸೊ ಎಲ್ಲರೂ ಒಂದ್ಸರಿ ಹಾಯ್ ಹೇಳಿ. ಹಾಯ್ ನಾಕೆಪ್ಪ. ಓ ಹಾಯ್ ಅಜ್ಜಿ. ಹಾಯ್ ಹಾಯ್. ಸೊ ಯಾರು ಖಾನಾಪೀನ ಏನು ಮಾಡಿಲ್ಲ, ಅದಕ್ಕೆ ಎನರ್ಜಿ ಕಡಿಮೆ ಆಗಿಬಿಟ್ಟಿದೆ. ಮುಂದೆ ಎಲ್ಲಾದ್ರೂ ಖಾನಾಪೀನ ಮಾಡಿದ್ರೆ ಫುಲ್ ಜೋಶ್ ಬರುತ್ತೆ, ಅವಾಗೆಲ್ಲ ಜಾಸ್ತಿ ಮಾತಾಡ್ತಾರೆ. ಅಜ್ಜಿ ಸ್ವಲ್ಪ ಜೋಶಲ್ಲಿ ಇದಾರೆ. ಈ ಗ್ಯಾಪ್ ಅಲ್ಲಿ ಅಜ್ಜಿ ಒಂದು ಇಂಟರ್ವ್ಯೂ ಮಾಡ್ಕೊಂಬೋಣ. ಅಜ್ಜಿ ಹೋದ ವರ್ಷ ನನ್ ಜೊತೆ ರೀಲ್ ಮಾಡಿದಲ್ಲ, ವಿಡಿಯೋ ಮಾಡಿದಲ್ಲ, ವಿಡಿಯೋ ಊರ್ಗ್ ಹೋಗಿದ್ದಲ್ಲ, ಅವಾಗ ಏನಂದ್ರು ಅಲ್ಲಿ ನೋಡ್ಬಿಟ್ರು ಜನ ನಗ್ತಾರೆ ನೋಡಿ. ಏನಂತ ಈ ತರ ಮಾಡಿದೀಯಾ ನೋಡ್ದು ಅಜ್ಜಿಯ ಅಜ್ಜಿ ಮಾಡ್ರಿ ನೋಡುತ್ತಲ್ಲ ಅಲ್ಲ ಅಲ್ಲಿ ಮಾಡ್ತಾವ ಎಲ್ಲ ನೋಡ್ಬಿಟ್ಟು ಆಗಿಲ್ ಹೋಯ್ತಾದ್ರು ಕರ್ದ್ ತೋರಿಸ್ತಾರೆ. ನಾನಲ್ಲ ಅಂತ ಹೇಳ್ಬೇಕಿತ್ತು. ನಾನಲ್ಲ ಅಂದ್ರು ಕೇಳಲ್ಲ. ನೀನ್ ಯಾಕೆ ಇನ್ನೊಪ್ಪ ತಗೊಂಡ್ಬಿಡ್ ಬರೋದು, ಇನ್ನೊಪ್ಪ ತಮ್ಮ ತೋರ್ಸೋದು. ನನ್ ಮೊಮ್ಮಗಳು ಬಿಡ್ಲಿಲ್ಲಪ್ಪ, ಬೇಡ ಬೇಡ ಅಂದ್ರು ಮಾಡ್ಸಿದ್ಲು. ಯಾಕೆ ಚೆನ್ನಾಗಿಲ್ವಾ, ಅದ್ರಲ್ಲಿ ಏನಿದೆ ಅಂತ ಹೇಳ್ಬೇಕಿತ್ತು. ಇದನ್ನ ಹೆಸರು ಇದನ್ನ ನಿಮ್ಮ ಅತ್ತೆಯ ನಿಮ್ಮ ಮಗಳ ನಿನ್ ಮಗಳ ಅಂದ್ರು ಅಲ್ಲ ಅಂದೆ. ಪಾಪ ನಮ್ಮ ಅಜ್ಜಿ ಲಾಸ್ಟ್ ಟೈಮ್ ನಾನು ಫುಲ್ಲು ಬಲವಂತ ಮಾಡಿ ಮಾಡಿ ವಿಡಿಯೋ ಅಜ್ಜಿ ಒಂದೇ ಒಂದು ಮಾಡು, ಒಂಚೂರು ಏನೋ ಇಲ್ಲ ಇಷ್ಟೇ ಡೈಲಾಗ್ ಹೇಳಿ ಮಾಡು, ಏನೂ ಆಗಲ್ಲ ಅಂತ ಹೇಳಿ ಹೇಳಿ ಮಾಡಿಸ್ದೆ. ಹೌದು ಗ್ರೇಟ್ ಅಜ್ಜಿ ಮಾಡಿದ್ದೆ ಗ್ರೇಟ್. ಇನ್ನೂ ಲಾಸ್ಟ್ ಟೈಮ್ ಒಂದು ಫ್ಯಾಮಿಲಿ ಟ್ರಿಪ್ ಹೋದಾಗ ಅವಾಗ ಡ್ಯಾನ್ಸ್ ಎಲ್ಲ ಮಾಡಿದ್ರು, ಆ ವಿಡಿಯೋ ಇಟ್ಕೊಂಡಿದೀನಿ ಇನ್ನೂ. ಸೊ ಹೆಂಗೋ ಊರಿಗೆ ಹೋದ್ಮೇಲೆ ಹಿಂಗಂದ್ರು ಹಂಗಂದ್ರು ನಾನು ಇನ್ನೊಂದ್ಸರಿ ಮಾಡಲ್ಲ ಅಂತೆಲ್ಲ ನಾಚ್ಕೊಂತಿದ್ರು. ಬಟ್ ಈ ಸರಿನೂ ಹಂಗೋ ಹೆಂಗೋ ಕನ್ವಿನ್ಸ್ ಮಾಡಿ ಪ್ರಿಪೇರ್ ಮಾಡಿದ್ದೀನಿ. ಸೊ ಇನ್ನೊಂದು ರೀಲ್ ಅಜ್ಜಿ ಜೊತೆ ಮಾಡಲೇಬೇಕಂತ ಫುಲ್ ಪ್ರಿಪೇರ್ ಮಾಡಿದ್ದೀನಿ. ಮಾಡ್ತೀಯ ಅಜ್ಜಿ ಇನ್ನೊಂದು ವಿಡಿಯೋ ನನ್ನ ಜೊತೆ? ಒಂದೇ ಒಂದು ವಿಡಿಯೋ ಮಾಡಿ, ಏನೂ ಆಗಲ್ಲ. ನಾನು ಆಗಲೇ ಹೇಳಿದ್ದೆ ಬೆಳಗ್ಗೆ ಯಾರು ಖಾನಾಪೀನ ಮಾಡಿಲ್ಲ ಅಂತ. ಅದಕ್ಕೆ ಮುಂದಗಡೆ ಒಂದು ಹೋಟೆಲಲ್ಲಿ ಸ್ಟಾಪ್ ಮಾಡಿ ಅಲ್ಲೇ ನಾವು ಟಿಫನ್ ಮಾಡ್ಕೊಂಡ್ವಿ. ಅಲ್ಲಿಂದ ಸ್ಟ್ರೈಟ್ ಆಗಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನಕ್ಕೆ ನಾವು ಆಫ್ಟರ್ 2 years ಬರ್ತಾ ಇದ್ದೀವಿ. ಆ್ಯಂಡ್ ಬರೋದಕ್ಕೂ ಒಂದು ಇಂಪಾರ್ಟೆಂಟ್ ಕಾರಣ ಇದೆ. ಏನಿಲ್ಲ, ನಮ್ಮಮ್ಮ 10th ಟೈಮಲ್ಲಿ, ಅಂದರೆ ನನ್ನ ತಮ್ಮ 10th ಓದೋ ಟೈಮಲ್ಲಿ ಅವ್ನು ಎಕ್ಸಾಮಲ್ಲಿ ಪಾಸ್ ಆಗಲಿ ಅಂತ ಹೇಳಿ 10th ಪಾಸ್ ಆಗಲಿ ಅಂತ ಹರಕೆ ಕಟ್ಕೊಂಡಿದ್ರಂತೆ. ಸೊ ಅದನ್ನು ತೀರ್ಸೋದಕ್ಕೆ ಈಗ ಅವನು PUC ಎಕ್ಸಾಮ್, ಸೆಕೆಂಡ್ PU ಎಕ್ಸಾಮ್ ಬರೀತಿದ್ದಾನೆ. ಇವಾಗ ಬಂದಿದ್ದೀವಿ. ಸೊ ಬಹುಶಃ ಇದನ್ನು ತೀರ್ಸಾದ್ಮೇಲೆ ನಮ್ಮಮ್ಮ ಸೆಕೆಂಡ್ PUನೂ ಅವ್ನು ಪಾಸ್ ಆಗ್ಲಪ್ಪ ದೇವ್ರಂತ ಇನ್ನೊಂದು ಹರಕೆ ಕಟ್ಕೋಬಹುದು. ಆ್ಯಕ್ಚುಲಿ ಟಿಫನ್ ಆದಮೇಲೆ ಮಾತಾಡಬೇಕು ಅಂತ ಎಲ್ಲ ಅಂದ್ಕೊಂಡು ಟಿಫನೇನ ಮಾಡಿದ್ವಿ. ಬೆಳಗ್ಗೆ ಎಲ್ಲರೂ ಬೇಗ ಎದ್ದಿದ್ರಲ್ಲ, ಟಿಫನ್ ಮಾಡಿದ ತಕ್ಷಣ ಎಲ್ಲರೂ ಮಲ್ಕೊಂಬಿಟ್ರು, ನಾನು ಮಲ್ಕೊಂಬಿಟ್ಟೆ. ನಾವು ಒಳಗಡೆ ಆವಾಗಲೇ ಏನು ತೋರಿಸ್ದೆ, ಅದರ ಮೂಲ ದೇವಸ್ಥಾನ ಇದು. ಸೊ ಇಲ್ಲೂ ನಾವು ಪೂಜೆ ಮಾಡಿಸಿದ್ವಿ. ಪೂಜೆ ಮಾಡಿಸಿ ದರ್ಶನ ಮಾಡ್ಕೊಂಡು ಹೊರಟ್ವಿ. ಈ ಸರಿ ಏನು ನೀ ಸೆಕೆಂಡ್ PU ಪಾಸ್ ಆಗ್ಬೇಕಂತ ಬೇಡ್ಕೊಂಡ ರಾಕಿ? ಪೂಜೆ ಎಲ್ಲ ಚೆನ್ನಾಗಾಯ್ತು. ಸವಿ ನೆನಪಿಗೆ ಒಂದು ಫೋಟೋನು ಹೊಡ್ಸ್ಕೊಂಡು ಹೊರಡೋಣ ಅಂದರೆ ನಮ್ಮ ಮಹಿ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಹಾಕ್ತಾ. ಸೊ ಜರ್ನಿಲಿ ಹೊಟ್ಟೆ ಹಸ್ವಾಗುತ್ತೆ ಅಂತ ಅಲ್ಲೇ ಸಿಗೋ ತಿಂಡಿಗಳನ್ನೆಲ್ಲ ತಿಂದ್ಕೊಂಡು ಅದನ್ನೂ ಟೇಸ್ಟ್ ಮಾಡಿಕೊಂಡು ಹೊರಟ್ವಿ. ಹೋಗೋ ದಾರಿಲಿ ಒಂದು ನದಿ ಸಿಕ್ತು, ಅದನ್ನ ನೋಡಿಕೊಂಡು ಅಲ್ಲಿರೋ ಮೀನೆಲ್ಲ ನೋಡಿಕೊಂಡು 2 ನಿಮಿಷ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಗಾಡೀಲಿ ಹೋಗ್ತಾ ನಮ್ಮ ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕದ ಹಿಸ್ಟ್ರಿ, ಏನೇನೋ ಹಿಸ್ಟ್ರಿ ಎಲ್ಲನೂ ಡಿಸ್ಕಸ್ ಮಾಡ್ಕೊಂಡು ನಾವು ಸೀದಾ ಹೋಗಿದ್ದೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಟು ಬಿ ಹಾನೆಸ್ಟ್, ನಾನು ನನ್ನ ಫ್ಯಾಮಿಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ನಾನಂತೂ ಫಸ್ಟ್ ಟೈಮೇ ಬರ್ತಾ ಇರೋದು. ಈ ಮಿನಿ ಮಾರ್ಕೆಟ್ ರೂಟಲ್ಲಿ ನಡ್ಕೊಂಡು ಹೋದ್ವಿ. ಇದು ನೋಡಿದಾಗ ಒಂಥರ ನಾಸ್ಟಾಲ್ಜಿಯಾ ಫೀಲು. ನಾವು ಚಿಕ್ಕವರಿದ್ದಾಗ ಆ ಆಟ ಸಾಮಾನು ಕೊಡಿಸು, ಈ ಆಟ ಸಾಮಾನು ಕೊಡಿಸು ಅಂತೆಲ್ಲ ಪೀಡಿಸ್ತಿದ್ವಿ. ಈಗ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಸಿಕ್ಕಾಪಟ್ಟೆ ರಶ್ ಇತ್ತು. 1-2-3 ಅವರ್ ನಿಂತು ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ದರ್ಶನ ಚೆನ್ನಾಗಾಗಿದೆ, ಒಂದು ದೊಡ್ಡ ಖುಷಿ. ದರ್ಶನ ಎಲ್ಲ ಆದಮೇಲೆ ಹೊರಗಡೆ ಒಂದು ಹೋಟ್ಲಲ್ಲಿ ಊಟ ಮುಗಿಸ್ಕೊಂಡು ಸ್ಟ್ರೈಟ್ ಅವೇ ಇನ್ನೆಲ್ಲೂ ಹೋಗೋಕ್ಕೆ ಟೈಮೂ ಇರಲಿಲ್ಲ, ಮನೆಗೆ ಬಂದ್ವಿ. The next day ದೇವಸ್ಥಾನ ಟ್ರಿಪ್ಪು ಎಲ್ಲ ಸುತ್ತಾಡಿದಾಯ್ತು, ವಾಪಸ್ ಮನೆಗೆ ಬಂದ್ವಿ. ಇವತ್ತು ನನ್ನ ಮನೇಲಿ ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ. ನಮ್ಮ ಸೇನೆ ಎಲ್ಲ ಆಸೀನರಾಗಿದ್ದಾರೆ. ಇನ್ನಿಬ್ರು ಪೀಪಲ್, ಒಬ್ರು ಬಿಸಿ ಅಂತ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಮೊಬೈಲ್ ನೋಡ್ತಾ ಇದ್ದಾರೆ. ಸೊ ನೆಗ್ಲೆಕ್ಟ್. ಏನು ಚಾಲೆಂಜ್ ಅಂದರೆ ಬ್ಲೈಂಡ್ ಮೇಕಪ್ ಚಾಲೆಂಜ್. ಅಲ್ಲ ಬ್ಯೂಟಿಫುಲ್ ಯಂಗ್ ಲೇಡೀಸ್, ಹಾಯ್. ಇವತ್ತು ಬ್ಲೈಂಡ್ ಮೇಕಪ್ ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು. ಈಗ ಅಮ್ಮ ಫಸ್ಟು ನೀನು ಹೇಳು, ನನಗೆ ಅವಾಗೆಲ್ಲ ಸಣ್ಣೋಳಿದ್ದಾಗ ಮೇಕಪ್ ಎಲ್ಲ ಹೇಗೆ ಮಾಡ್ತಿದ್ದೆ ನೀನು? ನನಗೆ ಮೇಕಪ್ ಹೆಂಗೆ ಮಾಡ್ತಿದ್ದೆ, ಅಥವಾ ನಿನಗೆ ಎಷ್ಟು ನಾಲೆಜ್ ಇತ್ತು ಮೇಕಪ್ ಬಗ್ಗೆ, ಅದೇಳು. ನಾನು ಚಿಕ್ಕವಳಿದ್ದಾಗ ಫೇರ್ ಆ್ಯಂಡ್ ಲವ್ಲಿ ಕಣ್ಕಪ್ಪು
ಅಷ್ಟೇ ನಿನ್ಗೆ ಮಾಡ್ತಿದ್ದವಾಗ ನಿಂಗೆ ಚುಚ್ಚ ಫ್ರಾಕ್ ಆಗ್ತಿದೆ ನನ್ಗೆ ಯಾವಾಗ್ಲೂ. ನನಗೆ ನಿಂಗೆ ಹಾಫ್ ಸ್ಲೀವ್ ಡ್ರೆಸ್ ಅಂದ್ರೆ ತುಂಬಾ ಇಷ್ಟ, ಯಾಕಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹಾಫ್ ಸ್ಲೀವೇ ತಗೋತಿದೆ ಯಾವಾಗಲೂ. ಮತ್ತೆ ಫ್ರಾಕ್ಗಳು ತುಂಡ ಇರೋ ಅವು ತುಂಬಾ ಚೆನ್ನಾಗಿ ಕಾಣಿಸ್ಬೋದು ನಿನ್ಗೆ. ಅದಕ್ಕೆ ಯಾವಾಗಲೂ ಫ್ರಾಕ್ಗಳನ್ನು ತಗೋತಿದೆ. 3-4 ಪ್ಯಾಂಟಲ್ಲೂ ಸಹಿತ ಇಡ್ತಿದ್ದೆ. ಬಟ್ ನಾನ್ ಜಾಸ್ತಿ ಶರ್ಟ್ ಪ್ಯಾಂಟೇ ಆಗ್ತಾ ಇದ್ದೀನಿ, ನನ್ಗೆ ಅದೇ ಇಷ್ಟ ಆಗ್ತಾ ಇದೀನಿ. ಹೆಂಗ್ ಗೈಸ್ ಫ್ರಾಕ್ ಎಲ್ಲ ಯಾವ ತರ ಚುಚ್ತಾ ಇತ್ತು ನನ್ಗೆ ಅಂದ್ರೆ, ಹಿಂಗಂದ್ರೆ ಕೈ ಇಲ್ಲಿ ಮುಳ್ಳಿಟ್ಟಂಗೆ, ಹಿಂಗಂದ್ರೆ ಇಲ್ಲಿ ಬಿಟ್ಟು ಯಪ್ಪ ಭಯಂಕರ ರೋದ್ನ ಕೂಡ ಫ್ರಾಕ್ಸ್ ಎಲ್ಲ. ಆಲ್ಮೋಸ್ಟ್ ಹಂಗೆ ಡ್ರೆಸ್ಗಳು ಬರ್ತಿದ್ವು. ಇವಾಗ ವೆರೈಟಿ ತರ ಬರುತ್ತೆ. ನಮ್ಮ ಮೇಕಪ್ ಕಿನ್ನರ್ ಕಿತ್ತಾಡಿದ್ ಉಂಟಾ ನಾನು? ನಾನೇನು ಹಚ್ತಿರ್ಲಿಲ್ಲ. ಅಲ್ಲ, ನಾನು ಅದಚ್ಚು ಇದಚ್ಚು ಅಂತ ಏನಾದ್ರು ರೋದ್ನೆ ಕೊಡ್ತಿದ್ನ. ಐ ಆಮ್ ಪ್ರೀಲೋಡೆಡ್ ಬೈ ಬರ್ತೆ ಟಾಮ್ ಬಾಯ್. ಈಗ ನೀವ್ ಹೇಳಿ, ನೀವು ಬ್ಯೂಟಿಫುಲ್ ಯಂಗ್ ಲೇಡಿ ಆಗಿದ್ದಾಗ ಯಾವ ತರ ಮೇಕಪ್ ಮಾಡ್ಕೊಂತಿದ್ರಿ? ಮೇಕಪ್ ಅಂತ ಏನಿಲ್ಲ, ನಮ್ಗೆ ತಲೆ ಬಚ್ಕೊಂಡು ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಹೋದ್ರೆ ಸಾಕು ನಂಗೆ ಆಗ್ಬಿಟ್ಟಿರೋದು. ಮೇಕಪ್ ಎಲ್ಲ ಏನಿಲ್ಲ. ಅದೇ ಮೇಕಪ್ ಹಚ್ಕೊಂಡ್ರೆ ನಿಮ್ಮ ಮಮ್ಮಿ ಹೇಳಿದ್ರಲ್ಲ, ಅದೇ ಫೇರ್ ಅಂಡ್ ಲವ್ಲಿನೇ 35 ವರ್ಷದಿಂದನೂ ಹಚ್ಕೊಂಡು ಈ ತರ ಪಳ ಆಗ್ತಿರೋದು ನಾವು. ಬಹುಶಃ ನಿನಗೆ ಮಗ ಇದ್ದಿದ್ರೆ ಮೇಕಪ್ ಸೆನ್ಸ್ ಎಲ್ಲ ಇರ್ತಿತ್ತು. ಸಾರಿ, ಮಗನೇ ಅಲ್ವಾಗಿರ ನೀನ್ ನೋಡಿ ಅಂತಿದ್ಯಾ. ಮಗ ಇದ್ದಾನೆ, ಮಗಳು ಇದ್ದಿದ್ರೆ ಬ್ರೈನ್ ನಾಟ್ ಬ್ರೈನಿ. ಬ್ಲೈಂಡ್ ಮೇಕಪ್ ಚಾಲೆಂಜ್ ಹೆಂಗೆ ಅಂದ್ರೆ, ನಾನೇ ನಿಮಗೆ ಮೇಕಪ್ ಮಾಡೋದು, ನಾನೇ ನಿಮಗೆ ಮೇಕಪ್ ಮಾಡ್ತೀನಿ ಇಬ್ರಿಗೂ. ಬಟ್ ಟ್ವಿಸ್ಟ್ ಏನ್ ಹೇಳು? ಏನ್ ಹೇಳಿ ಗೆಸ್ಟ್ ಮಾಡು. ಬ್ಲೈಂಡ್ ಮೇಕಪ್ ಚಾಲೆಂಜ್ ಅಂತ ಹೇಳ್ತಾ ಇದೀನಿ, ಟ್ವಿಸ್ಟ್ ಏನಿರ್ಬೋದು? ಏನಿಲ್ಲ, ನಾನು ಜಸ್ಟ್ ಕಣ್ ಮುಚ್ಕೊಂಡು ಮೇಕಪ್ ಮಾಡ್ತೀನಿ ಅಷ್ಟೇ ಇಬ್ರಿಗೂ. ಇಲ್ಲ, ನಿನಗೊಂದು ಪಾರ್ಟ್ನರ್, ಅಮ್ಮಂಗೊಂದು ಪಾರ್ಟ್ನರ್. ನಾನ್ ನಿನಗ್ ಮೇಕಪ್ ಮಾಡ್ತೀನಿ, ಅಮ್ಮಂಗೆ ರಾಖಿ. ಫಸ್ಟ್ ನಾನ್ ನಿನ್ನ ಟ್ರಯಲ್ ಮಾಡ್ತೀನಿ. ನೋಡ್ ನಾನು ಯಾವ ತರ ನಿನ್ನ ಮೇಕಪ್ ಮಾಡ್ತೀನಿ ಅಂದ್ರೆ, ರಾಖಿ ಕಣ್ ಮುಚ್ಕೊಂಡು ನಿನಗ್ ಮೇಕಪ್ ಮಾಡ್ತಾನೆ, ನಾನ್ ಕಣ್ ಮುಚ್ಕೊಂಡು ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿರುತ್ತೆ. ಮಾಡೋದೇ ಭಯ, ಇನ್ನ ರಾಖಿ ಮಾಡೋದು ಹೆಂಗವ ಅಂದ್ರೆ ಏನ್ ಗೊತ್ತಾ, ನೀನು ಕಣ್ ಬಿಟ್ಕೊಂಡ್ ಮಾಡ್ತೀಯ ಅಂದ್ರೆ ನಾರ್ಮಲ್ ಆಗಿ ಮಾಡ್ತೀಯ ಅನ್ಬೋದಾಯ್ತು. ನೀನ್ ಮಾಡೋದ್ ಹೆಂಗೆ ಕಣ್ಣು ಮುಚ್ಕೊಂಡ್ ಮಾಡ್ತೀನಿ ಅಂತೀಯ? ನಾನು ಹಿಂಗ್ ಮಾಡ್ತೀನಿ ನೋಡ್ ಮೇಕಪ್. ಒಂದು ಸೆಲ್ಫಿ ತಗೊಂಡು ಫ್ರೇಮ್ ಹಾಕ್ಸ್ಕೊಂಡ್ಬಿಡು. ಫ್ರೇಮ್ ಹಾಕ್ಸಂಗಿರುತ್ತಾ ಅಥವಾ ಓಡಿಸ್ಕೊಂಡು ಹೋಗಂಗಿರುತ್ತಾ? ಟ್ರಯಲ್ ಓಡಿಸ್ಕೊಂಡು ಹೋಗಂಗೇನು ಇರಲ್ಲ, ಚೆನ್ನಾಗೇ ಇರುತ್ತೆ. ಸರಿ ನೋಡೋಣ. ಈಗ ಬೇಕಾದ್ರೆ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ, ಸ್ವಿಚ್ ಮಾಡ್ಕೋಬಹುದು ನೀವು ಪಾರ್ಟ್ನರ್ಸ್ನ. ನಾನು ನಿನಗೆ ಪಾರ್ಟ್ನರ್ ಅಲ್ಲ, ಅಮ್ಮಗೆ ರಾಖಿ ಪಾರ್ಟ್ನರ್ ಅಲ್ಲ. ಇಫ್ ಯು ವಾಂಟ್, ನಿಮ್ಗೆ ಏನಾದ್ರು ಪಾರ್ಟ್ನರ್ಸ್ ಬೇಡ, ನಮಗೆ ಬೇರೆಯವ್ರು ಬೇಕು ಅಂದ್ರೂ ತಗೋಬಹುದು. ಬಾಯ್ದು ಬೇಡ ಬಿಡು, ನಾನು ನಳಿ ಕೈಲೇ ಮಾಡಿಸ್ಕೊತೀನಿ. ಬಾರ ರಾಖಿ ಮಾಡು. ಓಕೆ ಅಮ್ಮ, ನಾನು ನಿನಗೆ ಮಾಡ್ತೀನಿ. ಸೊ ಈ ಬ್ಲೈಂಡ್ ಮೇಕಪ್ ಚಾಲೆಂಜ್ಗೆ ನಾನು ಇಷ್ಟೇ, ತುಂಬ ಅಂದರೆ ತುಂಬ ಕಡಿಮೆ ಐಟಮ್ಸ್ನ ಕೊಡ್ತಾ ಇನ್ನೇನಿಲ್ಲ. ಪೌಡರ್, ಕ್ರೀಮ್, ಅಫ್ಕೋರ್ಸ್ ನಮ್ದು ಹಳೆ ಫೇರ್ ಅಂಡ್ ಲವ್ಲಿ ತಗೊಳ್ಳೆ. ಬೇಡ ಸುಮ್ಮನೆ, ನಾಳೆ ಫೇರ್ ಅಂಡ್ ಲವ್ಲಿ ತಗೊಂಡು ಫೇರ್ ಆಗ್ಬಿಟ್ಟಿದ್ಯಾ. ಈಗ ಪೌಡರು, ಆಮೇಲೆ ಲಿಪ್ಸ್ಟಿಕ್ಕು, ಆಮೇಲೆ ಐಲೈನರು, ಶೇಡ್ಸು. ಈ ಆಟದ ಒಂದು ನಿಯಮಗಳು ತುಂಬ ಸೀರಿಯಸ್ ಆಗಿ ಕೇಳಿಸ್ಕೋಬೇಕು. ಏನಿಲ್ಲ, ಮಾಡೋರು ಎದುರುಗ ನಿಮ್ಗೆ, ಈಗ ನಿನಗೆ ರಾಖಿ ಮೇಕಪ್ ಮಾಡ್ತಾನೆ, ಅವ್ನ್ ಕಣ್ ಕಟ್ಟಿರುತ್ತೆ, ನಿನಗೆ ಕಣ್ಣು ಓಪನ್ ಇರುತ್ತಾನೆ. ಅವ್ನ್ ಮೇಕಪ್ ಮಾಡ್ಬೇಕಾದ್ರೆ ಕೈ ಹಿಡ್ದೆ ಇಲ್ಲಿ ಮಾಡು ಅಂತ ಇಕ್ಸ್ಕೋಬಾರ್ದು. ನೀನ್ ಕೈಯ ಹೇಳ್ಬೇಕು ಅವ್ನಿಗೆ, ಲೆಫ್ಟ್ ಬಾ ರೈಟಿಗೆ ಬಾ ಅಂತ ಹೇಳ್ಬೇಕು, ಕೈ ಇಟ್ಕೊಳಂಗಿಲ್ಲ. ಮತ್ತೆ ಅವನಿಗೆ ಅವ್ನ ಐಟಮ್ಸ್ ತಗೊಂಡಾಗ ಅವ್ನು ಏನು ಅಂತ ಗೊತ್ತಾಗಲ್ಲ ಅವ್ನಿಗೆ. ಅವ್ನು ಹೇಳ್ದಾಗ ನೀನು ಈ ಥರ ಐಟಮ್ ತಗೊಂಡಿದ್ಯಪ್ಪ ಇಷ್ಟು ಹಚ್ಚು ಅಂತ ನೀನು ಗೈಡ್ ಮಾಡ್ಬೋದು. ನೀನಾಗ್ಲಿ, ನಾನು ನಿನಗೆ ಮಾಡ್ಬೇಕಾದ್ರೆ ನೀನು ನನಗೆ ಗೈಡ್ ಮಾಡ್ಬೋದು. ಬಟ್ ಕೈ ಇಟ್ಕೊಂಡು ಇಲ್ಲಿ ಮಾಡು ಅಂತ ಇಸ್ಕೊಳಂಗಿಲ್ಲ. ಇದು ಚಾಲೆಂಜ್. ಓಕೆಮಾ, ಅಲ್ಲಿ ಚೂಸ್ ಮಾಡಿದ್ಯಾ? ಎಸ್. ಕುರುಕ್ತಿಯ ನೋಡಿ ನೀನ್ ಮೇಕಪ್ ಮಾಡ್ಕೊಂಡು. ನಾನು ಅಳಿಯ ಹೆಂಗ್ ಮಾಡಿದ್ರು ನನಗೆ ಓಕೆನೆ. ಗೈಸ್ ನೋಡಿ, ಈಗ ಬ್ಲೈಂಡ್ ಫೋಲ್ಡ್ ನಡೀತಿದೆ. ಆದ್ರೂ ನಾನು ಇವನ್ನ ನಂಬಲ್ಲ, ಅವ್ನಿಗೆ ಕಣ್ ಕಾಣ್ತಾ ಇರ್ಬೋದು. ಇದೆಷ್ಟು? ಏನಿಲ್ಲ, ಹೇಳು. ನಾನು ನೋಡೋ ಕ್ಯಾಮ್ರಾ ಮುಂದೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಂಗಿಲ್ಲ. ಇದೆಷ್ಟು ಕಾಣ್ತೈತದೆ? ಕರೆಕ್ಟಾಗಿ ಹೇಳ್ಬೇಡ, ತೋರಿಸಿದ್ದು ಕರೆಕ್ಟಾಗಿ ಹೇಳ್ಬೇಡ. ಅವ್ನಿಗೆ ಕಾಣ್ತೈತೆ, ಸೇರ್ಕೊಂಡು ಮೋಸ ಮಾಡ್ತಿದ್ಯಾ? ಈಸಿಯಾಗಿ ಕಾಣುತ್ತೆ. ಯಾಕೆ ಕರೆಕ್ಟಾಗಿ ಹೇಳ್ತಾ ಇದೀಯಾ? ಓಕೆ, ಲೆಟ್ಸ್ ರೆಡಿ, ಗೆಟ್ ಅಪ್. ಅಲ್ಲ, ನಾನು ಹಣೆ ಮೇಲೆ ಹಚ್ಕೊಂತಿದ್ದೀನಿ, ಅದು ನೋಡ್ತಿಲ್ಲ. ಕೆನ್ನೆತೆ ಮೂಟ್ರೆ ಬಂದಿಲ್ಲ, ಅದ್ ಗೊತ್ತಾಗಲ್ಲ ಅಮ್ಮ. ಜಾಸ್ತಿ ಆಗ್ಬಿಡುತ್ತೆ, ನಾನು ಸ್ವಲ್ಪ ಮುಟ್ಟಿದ್ರೆ ಮಕ್ಕ ಕೆಳಗ್ ಬಿದ್ದೋಗುತ್ತೆ ಅನ್ನೋ ತರ ನನ್ನ ತಮ್ಮ ಮೇಕಪ್ ಮಾಡ್ತಾ ಇರೋದು. ನನಗ್ ನೋವಾಗ್ಬಿಡುತ್ತೆ ಅಂತ. ಕೆನ್ನೆಗೆ ಮಾತ್ರ ಬಾಯಿ ಹತ್ರ ಹಾಕ್ಬಿಡ, ಕೆನ್ನೆ ಹತ್ರ ಕಣ್ ಕುಕ್ಬೇಕು. ರಾಕಿ ಹಂಗ್ ಮಾಡು, ದಿಗ್ಭ್ರಮೆ ಆಗ್ಬಿಡ್ಬೇಕು ಅವಳು. ಹಿಂಗೂ ಮಾಡ್ತಾನ ರಾಕಿ ಅಂತ. ಜಾಸ್ತಿ ಇದ್ದದ್ದು ನಿಂಗೆ ಏನಾದ್ರು ಕಾಣಿಸ್ತೈತೆ? ನೀನ್ ಹೇಳ್ದಲ್ಲ ಜಾಸ್ತಿ ಐತಂತ. ತಲೆ ಟ್ಯಾಲೆಂಟ್, ಅದಕ್ಕೆ ಸುಮ್ಮನಿರು. ಬಲಗಡೆ ಮಾಡು.
ಎಲ್ಲ ಈ ಕಡೆ ಪರವಾಗಿಲ್ಲ ಗೈಸ್ ಒಂದ್ ರೇಂಜಿಗೆ ಏನೋ ಒಳ್ಳೆ ಕಾಂಪಿಟೇಷನ್ ಕೊಡಂಗಿದೆ ಒಂದ್ ರೇಂಜಿಗೆ ಚೆನ್ನಾಗಿ ಮಾಡ್ತಾ ಇದ್ದಾನೆ. ನಮ್ಮ ಅತ್ತೆಗೆ ಆಲ್ರೆಡಿ 4-5 ಕೊಂಬಂದ್ಬಿಟ್ಟ ತಲೆ ಮೇಲೆ. ಆಯ್ತು ನೆಕ್ಸ್ಟ್ ಸಾಕು. ಅಣ್ಣ ನೇಲ್ ಪಾಲಿಶ್ ಟೆಸ್ಟ್ ಮಾಡ್ತಾವನೆ ಐಲೈನರ್ ಮೇಲೆ. ಓಕೆ ಜಾಸ್ತಿ ಆಗೋಯ್ತು. ಬಟ್ಟೆ ಕೊಡಿ ಒಂದು. ನಾನೇ ಕೊಡ್ಲಿ? ನಾನೇ ನಿನ್ ಅಸಿಸ್ಟೆಂಟ್ ಬೆಳೆದ್ಬಿಟ್ಟಿಯಾ? ನಿನ್ ಅಸಿಸ್ಟೆಂಟ್ ಎಲ್ಲ ನಾನು ನನ್ ಬಟ್ಟೆ ಸರಿ ಹಾಕು ಇರ್ಲಿ ನನ್ನ ತಲೆಗೆ ನಿನ್ ತಲೆಗೆ ಸೌರ್ಕೊ. ಗೈಸ್ ಮೇಜರ್ ಪಾರ್ಟ್ ಇದು. ಇನ್ನ ಇಷ್ಟೊತ್ತವರೆಗೂ ಮಾತಾಡೋದಲ್ಲ, ಈಗ ಇರೋದು ಆಗ್ತಾ ಇದೀನಾ? ಆಗ್ತಿದಂತೆ ನೋಡಿ. ಅತ್ತೆ ನನಗೆ ಗೊತ್ತಾಗ್ತಿಲ್ಲ. ಹಾಕೋರಕ್ಕಿ ನೋಡಿ, ಇದು 3 ಕೊಂಬೆ ಹಾಕವನೆ, ಒಂದ್ ಗೆರೆ ಹಾಕಲ್ಲ. ಟ್ಯಾಲೆಂಟೆಡ್ ಬಾಯ್ ಎವ್ರ ನೀವು. ಓಕೆ ಸೂಪರ್ ಫ್ಯಾಂಟಾಸ್ಟಿಕ್. ಈ ತರ ಐಲೈನರ್ ಯಾರೋ ಹಚ್ಚೇ ಇರ್ಲಿಲ್ಲ. ಹಂಗೆ ಕೆನ್ನೆಗೆ ಒಂದು ಮಚ್ಚೆ ಇಕ್ಸ್ಕೊಬಿಡುತ್ತೆ. ಸಕ್ಕತ್ತಾಗಿ ಇಲ್ಲಿ ಇಕ್ಕೋರಾಕಿ ನೀನು ಚುಕ್ಕಿ ಇಕ್ಕೋ ಇಲ್ಲಿ ಇಕ್ಕೋ. ನೀನ್ ಮುಡ್ಸ್ಕೊಳಂಗಿಲ್ಲ ಅತ್ತೆ, ಫೌಲು. ಇಲ್ಲಿ ಇಕ್ಕು. ನೀನ್ ಹೇಳಿ ಒತ್ತಿ ಹೇಳ್ದಲ್ಲ, ಅದಕ್ಕೆ ನಾನು ಇಕ್ಸ್ಕೊ. ಮಚ್ಚೆ ಇಕ್ಕಿಲ್ಲ, ಅವನು ಒಂದ್ ಬ್ಲೇಡ್ ಅಲ್ಲಿ ಮಾರ್ಕ್ ಹಾಕೊಂಡು ಕರೆಕ್ಟಾಗಿ ತುಟಿಗೆ ಬರೀತೀಯಾ? ಆಂಜನೇಯ ಹಿಂಗ್ ಮಾಡ್ದಂಗ್ ಮಾಡ್ತೀಯಾ? ನಾವು ಹಂಗೆ ತೊಳ್ಕೋಬೋದು. ಈಗ ಕರೆಕ್ಟಾಗಿ ಇಟ್ಕೊಂಡಿದ್ದೀನಾ? ಸಕ್ಕದಾಗಿ ಮಾಡ್ತೀನಿ ಅಂತ ಅಂದವ್ರೆ ಹಣೆ ಚಚ್ಕೊಂತ ಇದೆ. ನೋಡೋಣ ನಮ್ಮ ತಮ್ಮಡು ಹೆಂಗ್ ಮಾಡ್ತಾರೆ. ಓ ಮೈ ಗಾಡ್. ನಾನು ಕರೆಕ್ಟಾಗಿ ಮಾಡ್ತೀನಿ. ನನ್ನ ಹತ್ರ ನೀನ್ ಹೇಳತ್ತೆ, ನೀನು ಎಲ್ಲ ಹಚ್ತಿದ್ದೀನಿ ನಾನು ಅಂತ. ಹಳೆ ಸಿನಿಮಾದಲ್ಲಿ ಕಿಸ್ಸಿಂಗ್ ಸೀನ್ಸ್ ಬರುತ್ತೆ ಗೊತ್ತಾ? ಹಳೆ ಸಿನಿಮಾದಲ್ಲಿ ಕಿಸ್ಸಿಂಗ್ ಸೀನ್ ಇರುತ್ತೆ. ನಂದಮ್ಮ ಕಣ್ಣು ಅವ ನೋಡಮ್ಮ ಕಣ್ಣು ಕಣ್ಣು ನೋಡಮ್ಮ ಅಂದ್ರೆ ಕಣ್ಣು ಹೆಂಗ್ ನೋಡ್ಬಿಡ್ತಾಳ? ಕಣ್ ಕಟ್ಟಿದ್ಬೇಕಾರೆ ಕಣ್ಣಷ್ಟು ಬಿಗ್ ಅಮ್ಮ. ಓಲಿ ಬಿಡು ಇದೆಲ್ಲ ಊಫಿ. ಗೈಸ್ ನೋಡಿ, ಇವಾಗ ನಾನು ನಮ್ಮ ಅಮ್ಮಂಗೆ ಮೇಕಪ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಣ. ಮೇಕಪ್ ನೋಡ್ಬೇಕು ಮಾಡಿ. ನಾವು ಮಾಡ್ತೀವ್ರಿ. ಇಫ್ ಪಾಸಿಬಲ್ ನಂಗೆ ಚೇರ್ ಸಪ್ಲೈ ಮಾಡಿ, ಮಂಡಿ ನೋಯ್ತಿದೆ. ಮೂಗೆ ಮುರಿದೋಯ್ತು. ಯಾವ ತರ ಮಾಡ್ತೇವೆ? ಮೂಗೆ ನೋವು ಬತ್ತು ಕಣೆ ನೀನ್ ಮಾಡಿದ್ದು. ನಿನ್ ತಮ್ಮ ನನ್ ನಿನ್ ಮಗ ಎಲ್ಲ ಬ್ರೈನ್ ಹೋಗ್ಬಿಟ್ಟಿದೆ. ತುಟಿ ಮುಚ್ಚಮ್ಮ, ತುಟಿ ಮುಚ್ಚು. ಏನಿದು ಗಡ್ಡ. ಓಕೆ ರೆಡಿ. ರೆಕಾರ್ಡ್ ಮಾಡಪ್ಪ, ನೀನ್ ಜಾಸ್ತಿ ಮಾತಾಡಂಗಿಲ್ಲ. ಓ ಅಮ್ಮ, ನೀನ್ ಟ್ಯಾಲೆಂಟ್ ಯೂಸ್ ಮಾಡಿಲ್ಲಮ್ಮ. ನೀನ್ ಗೈಡ್ ಮಾಡ್ತಿದ್ರೆ ಅವ್ರನ್ನ ತಪ್ಪು ದಾರಿ ನೋಡು. ನೀನು ಎಷ್ಟು ಒಳ್ಳೆ ತಂದಿಂದ ಬಿಟ್ಟಿದೆ. ಅತ್ತೆ ನೋಡ್ ನಮ್ಮನ್ ಸೋಲ್ಸ್ಬೇಕಂತ ಹೇಳ್ತಾವ್ರೆ. ಯಾಕೆ ಬಾಯಿಗೆ ಎಸ್ತಾ ಇದ್ದೀರಾ? ನಮ್ ಇಷ್ಟ ರೀ, ನಮ್ ಕೈ. ನನ್ನ ಡಿಸ್ಟ್ರಾಕ್ಟ್ ಮಾಡಂಗಿಲ್ಲ, ನನಗೆ ಕೆಲಸ ಮಾಡಕ್ ಬಿಡ್ತಿಲ್ಲ ನೀನು. ಅಮ್ಮ ನಿನಗೆ ಕಾಣತ್ತಾನೆ, ನೀನ್ ಹೇಳು. ನಾನು ಟ್ಯಾಲೆಂಟ್ ತೋರಿಸ್ತೀನಿ. ಈಗ ಯಾವ ಕಲರ್ ಅಮ್ಮ? ಅಲ್ಲ, ಇದು ಹಚ್ಬೋದ ನಿನ್ ಕೆನ್ನೆಗೆ ಸೂಟ್ ಆಗುತ್ತಾ ಅದ್ ಹೇಳು. ಅದು ಜಾಸ್ತಿ ಶೈನಿಂಗ್ ಬರುತ್ತೆ. ಮುಟ್ಟಾಡ್ತಾನ. ನಾನು ಏನ್ ಹೇಳಿದೆ? ಅತ್ತೆ ನಿನ್ನ ಗೈಡ್ ಮಾಡ್ಬೋದು ಅಂತ ಹೇಳಿದ್ದೆ, ಅದು ನೀನ್ ತಲೆ ಉಪಯೋಗಿಸಿಲ್ಲ. ಹೇಳಮ್ಮ, ಏನ್ ಹಾಕ್ಬೋದು? ಪಿಂಕ್ ಇರೋದ್ ಮಾತ್ರ ಹೇಳು. ಲೈನಲ್ಲಿ ಲಾಸ್ಟ್ ಹೋಗು. ಲಾಸ್ಟ್ ಇದಾ? ಓಕೆ. ನಮಗೂ ಈ ತರ ಆಪ್ಷನ್ ಕೊಟ್ಟಿದ್ರೆ ನಾವು ಮಾಡ್ಬೋದು. ಗೈಸ್ ನಾನು ಕ್ಲಿಯರ್ ಆಗಿ ಹೇಳಿದೀನಿ ಏನಂತ. ನಿಮ್ ಗೈಡ್ ಎಲ್ಲಿ ತಗೋಬಹುದು, ಅವ್ರು ಮಾತಾಡ್ತಾರೆ, ಅದ್ರ ಕೈಯಿಂದ ಮುಟ್ಟಿ ತೋರ್ಸಂಗಿಲ್ಲ ಅಂತ. ಅವ್ರ ತಲೆ ಉಪಯೋಗಿಸಿಲ್ಲ. ಸೈಡ್ಗೆ ನೋಡು, ಮಿರರ್ ನೋಡು. ನೀನ್ ಮುಚ್ಕೊಳ್ಳೋದಿಲ್ಲ. ಓಕೆ, ನಾವು ರೂಲ್ ಬ್ರೇಕ್ ಮಾಡಬಾರ್ದು ಅವ್ರ ತರ. ಜಾಸ್ತಿ ಮಾತಾಡ್ತಿದ್ದಾರೆ ಗೈಸ್. ಸೋಲ್ ಅದನ್ನ ನೋಡ್ತಾರೆ ಗೈಸ್. ಬಿಡಮ್ಮ, ನೀನ್ ಹುಡುಗಿಯಾಗಿ ಮಾಡ್ತೀಯ, ನಾವು ಹುಡುಗಾಗಿ ಮಾಡ್ಕೊಂಡಿದೀವಿ. ಅದ್ರಲ್ಲಿ ಸೋಲ್ ಮೂಗು ಹಿಡ್ಕೊಂಡು ಅಂದಾಜ್ ನೋಡ್ಕೊ, ಅವಾಗ ಗೊತ್ತಾಗೋಯ್ತು. ಅವಾಗ ನಮ್ಮ ಇಷ್ಟ. ಈ ಕಡೆ ರೈಟ್ ಸೈಡ್ ಏನು ಹಾಕಂಗೆ ಕಾಣ್ತಿಲ್ಲ. ಸಾಕಷ್ಟೇ ಇರ್ಲಿ. ನೀನ್ ಮಾತ್ರ ಕೇಳ್ತೀನಿ, ಅವ್ರು ನಾನು ಡಿಸ್ಟ್ರಾಕ್ಟ್ ಮಾಡ್ತಾರೆ. ಮೂಗು ನೋಡ್ಕೊ, ಮೂಗಿಂದ ನೋಡ್ಕೊ. ಇಟ್ಬಿಟ್ಟಿದ್ದಲ್ಲ ನಮ್ಮನ್ನ. ಇನ್ನ ಸ್ವಲ್ಪ ಮೇಲ್ ಬಾ ಹಿಂದ್ಕೊಂಡು ಇಲ್ಲಿ. ಇಲ್ಲಿ ಅಲ್ಲಿ ಇಲ್ಲ, ಕೆಳಗೆ ಇನ್ನೊಂದು ಕೆಳಗೆ. ಇಲ್ಲ, ಇನ್ನೊಂದ್ ಸ್ವಲ್ಪ ಮೇಲ್ ಬರ್ಬೇಕು. ಗದ್ದದಿಂದ ಕೆಳಗೆ. ಕಣ್ಣು ಮೂಗು ಕಿವಿದು ಅಲ್ಲ, ಸರಿ, ಕಣ್ಣು ಮೂಗು ನೋಡ್ಕೊ ಮುಟ್ಟಿ, ಅವಾಗ ಗೊತ್ತಾಗಿದೆ ಅಂದಾಜು. ಇದು ಮೂಗು ಅಲ್ಲ, ಬಾಯಿ ಮೂಗು. ಅಲ್ಲಿ ಹಂಗೆ ಒಂಚೂರು ಸೈಡಿಗೆ ಬೇರೆ. ಓಕೆ ಓಕೆ. 2 ಆಯ್ತದು, 3 ಆಯ್ತದು, 4, 4ನೇದು, 5ನೇದು 2 ಮಿಂಚಿ. ಗೋಲ್ಡ್ ಅಲ್ವಾ ಅಮ್ಮ? ಗೋಲ್ಡ್ ಇಲ್ಲ, ಅದೊಂಥರ ಮೆರೂನ್ ತರ. 2ನೇದೇ ಹೆಚ್ಚು ವೇದ, ಫಸ್ಟ್ನೇದಿಂದ 2ನೇದೇ ಹೆಚ್ಚು ಸಾಕು ನನಗೆ. ಇಲ್ಲ ಸುಮ್ನಿರಮ್ಮ, ನಾನು ನೀನು ಸಖತ್ತಾಗಿ ತೋರ್ಸ್ಬೇಕು. ಒಂದು ಇದು 2ನೇ ಲೈನು, ಇದು 2ನೇದು, 2 ಲೈನ್, ಇದು 3ನೇದು, ಇದು 4ನೇದು. ಆದ್ರೆ ಅದು ಗೋಲ್ಡ್ ಕಲರ್ ಇಲ್ಲ ಮಾತ್ರ. ಹೌದಾ? ಮೆರೂನ್ ಕಲರ್ ಐತೆ.
ಸೆಂಟ್ರಲ್ ಎಲ್ಲ ಖಾಲಿ ಆಗಿದೆ. ಪರ್ಫೆಕ್ಟ್ ಕಣ್ಣು ಟಚ್ ಆಗೋವರೆಗೂ ನೀನು ಸ್ಕಿನ್ಗೆ ಟಚ್ ಮಾಡ್ಬೇಡ ಬಿರಳ. ಇನ್ನೊಂಚೂರು ಕೆಳಗೆ ಯಾವ ಪಡಿ ನೀನ್ ಯಾವ ತರ ರೋದ್ನೆ ಕೈ ನೋಯ್ತೈತೆ. ಒಂದ್ 2 ಅವರ್ ಟೈಮ್ ತನಕ ಕೈ ನೋದಾರೆ ಇನ್ನೇನಿರ್ತದೆ. ನಮ್ಗೆ 10 ನಿಮಿಷನೂ ಕೊಡ್ಲಿಲ್ಲ ಇವ್ರು. 2 ಅವರ್ ಮಂಕಳಮ್ಮ ಅಂಟೆ ಇಲ್ಲ ಅದು. ಆಗೈತಮ್ಮ. ಅದು ಮೇಕಪ್ ಅದ್ ಮಿರರ್ ನೋಡಮ್ಮ. ನಿಂಗೆ ಮಿರರ್ ಆಪ್ಷನ್ ಐತಿ, ನೋಡ್ಕೋಬಹುದು. ಅಮ್ಮಮ್ಮ ನಾನು ಚೆನ್ನಾಗೇ ಮಾಡಿದ್ದೀನಿ, ನಂಗೆ ಗೊತ್ತು. ಲಿಪ್ಸ್ಟಿಕ್, ಈಗ ಐಲೈನರ್ ಇದೊಂದು ಕರೆಕ್ಟಾಗಿ ಹಚ್ಚು. ಎಲ್ಲ ಕರೆಕ್ಟಾಗಿ ಬಂದೈತೆ. ಒಂದ್ ಸತಿಲಿ ಅಲ್ಲಿ ಅಂದಾಜು ಟಚಿಂಗು ಕರೆಕ್ಟ್ ಆಗಿದ್ಯಾ ಅಂತ ಹೇಳಿ ನೀನು. ಏನಕ್ಕೆ ಕೇಳಿ ಅದಷ್ಟು ಗೊತ್ತೇ ಆಗಲ್ಲ ವಿಧ. ಮೇಲೆ ಕೆಳಗೆಲ್ಲ ಹೋಯ್ತು ಅನ್ಸುತ್ತೆ. ನನ್ ಕೈಯಲ್ಲಿ ಆಗೈತಾ? ಕೈಯಲ್ಲಿ ಆಗೈತಾ? ಅಮ್ಮ ನಿನ್ ಕನ್ನಡ ನೋಡಮ್ಮ. ಕೆನ್ನೆಗೆಲ್ಲ ಹಚ್ಬಿಟ್ಟಿದ್ಯಲ್ಲ ವಿಧ. ಏನ್ ಮಾಡ್ತಿದ್ದಮ್ಮ ಮತ್ತೆ ಕೆನ್ನೆಗೆ ಹಚ್ಬೇಕಾರೆ ಹೇಳಕ್ಕೆ? ಎಲ್ಲೆಲ್ಲೋ ಹಚ್ಚಿದ್ಯಾ ತಗ ಹಚ್ಚತವ ಯಾವ್ದಾವ ಇಲ್ಲ ನೀನ್ ಸುಮ್ಮಿರಮ್ಮ. ನೀನ್ ಕೆನ್ನೆಗೆ ಹಚ್ಬೇಕಾರೆ ಕೆನ್ನೆಗೆ ಹಚ್ತಿದ್ದೆ ಅಂತ ಹೇಳು. ಇದು ಕರೆಕ್ಟ್ ಹಚ್ತಾ ಇದೆಯಾ? ಹಂಗೆ ಸ್ಟ್ರೈಟ್ ಬಾ. ಅಚ್ಚೇ ಇಲ್ಲ ಅಲ್ಲಿ ನೋಡಮ್ಮ. ನೀನ್ ಹೇಳಮ್ಮ. ಎಲ್ಲ ಹಚ್ಚಿದ್ಯಾ? ಎಲ್ಲ ಒರೆಸ್ಬಿಟ್ಟು ಇಡಕ್ ಹೋಯ್ತೀಯಾ? ಈ ಕೆಲಸ ನಮ್ಮೂರ್ಗನು ಮಾಡ್ತಿದ್ದೆ. ಕೊಡಮ್ಮ ಅದು ಐಲೈನರ್. ಕರೆಕ್ಟ್. ಎರಡು ರೆಪ್ಪೆ ಹಿಡ್ಕೊಂಡಾದ್ಮೇಲೆ ನಿನ್ ಕೈ ಟಚ್ ಮಾಡಿ ನೋಡ್ಕೊಂಡು ಹಚ್ಬೇಕು ನೀನು. ನೋಡ್ತಾ ಇದ್ದೀರಾ? ಇದು ಮೋಸ. ಇದು ಕಾಣ್ತಿದೆ ಇಲ್ಲ. ನಮ್ಗೆ ಗೊತ್ತಾಯ್ತು ಈ ಸಲ ನೀವು ಕಣ್ಣಿಗೆ ಇಲ್ಲ ಬೇಕಾದ್ರೆ ನೀನ್ ಟೆಸ್ಟ್ ಮಾಡಿ. ನೀನ್ ಇವಾಗ ಟೆಸ್ಟ್ ಮಾಡು. ಇದು ಮೋಸ. ನಾವಿದ್ ಕೊಡೋದೇ ಇಲ್ಲ. ಗೈಸ್ ನನಗೆ ಈಗ ಟೆಸ್ಟ್ ಮಾಡು. ಯಾಕೆ ನೀವು ಕತ್ತೆತ್ತೀರಾ? ನನ್ನ ಇಷ್ಟ ರೀ. ಬೇಡ ಬಿಡ್ರಿ, ನಾವು ಇನ್ನೊಂದ್ಸಲ ಕಟ್ತೀವಿ. ಟೆಸ್ಟ್ ಮಾಡು. ನಂಬಿಕೆ ಇಲ್ಲದ ಜನ. ನೋಡ್ರಕ್ಕಿ ಸರಿ ಆಯ್ತಾ? ನನ್ ಮಗು ಅಮ್ಮ ನಾನಲ್ಲ. ನೀನ್ ಹೇಳು. ಮೂಗ್ಯಕ್ ಮುಚ್ಚಿ ಡಿಫೆಂಡ್ ಮಾಡಿ ನನ್ನ. ಕರೆಕ್ಟ್ ಆಗಿದ್ಯಾ? ಇಷ್ಟು ಚೆನ್ನಾಗಿ ಮಾಡ್ಬಿಟ್ಟಲ್ಲ ಯಪ್ಪ. ಹೇಳಮ್ಮ. ಟೆನ್ಷನ್ ಆಗ್ತದೆ. ಕೇಳಮ್ಮ ಚೆನ್ನಾಗಿದ್ಯಾ? ಅದೇ ನೀನು ಹಚ್ಬೇಕಾದ್ರೆ ಬೇರೆ ಕಡೆ ಯಾಕೆ ಟಚ್ ಮಾಡ್ತೀವಿ? ಬಿಡು ಸಾಕು. ಅಲ್ಲ ನೀನಾದ್ರೂ ಹೇಳ್ಬೇಕಾದ್ರೆ ಕೆನ್ನೆಗೆ ಇಕ್ತಿದ್ಯಾ ಅಂತ. ಟಚ್ ಆಗೋದು ಗೊತ್ತಾಗಲ್ಲ ವೇದ. ಎಲ್ಲ ತೆಗಿ, ಕೈ ತೆಗಿ. ಇರ್ಲಿ ಬಿಡು, ಕಾಣಿಸಲ್ಲ ಅದು. ಈ ಕಡೆ ಡಾಟ್ ಇಕ್ಕಿದೀಯ ದೊಡ್ಡದ. ಅದು ವೇದ, ಅದು ವರ್ಷದ್ರೆ ಹೋಗಕ್ಕಾಗಲ್ಲ ವೇದ. ಅದು ಜಾಸ್ತಿ ಸರಿ ಗೈಸ್, ಐ ಗಿವ್ ಅಪ್. ಇರ್ಲಿ ಬಿಡು ಗೈಸ್. ಈಗ ನೋಡಿ ನಾನು ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದೀನಿ. ಅಮ್ಮ ನೀನ್ ನಿಜವಾಗ್ಲೂ ಕೆನ್ನೆ ಕೆಂಪು ಚೆನ್ನಾಗಿ ಕಾಣ್ತಿದೆ ಅಮ್ಮ. ಓವರ್ ಹೊಟ್ಟೆ ಕಿಚ್ಚು ಗೈಸ್ ಇವ್ರಿಗೆ. ನೋಡಿ ಲಿಪ್ಸ್ಟಿಕ್ ಹಾಕಿನ ಯಾಕೆ ಕಣ್ಮೇಲೆ ನೀವು ನೋಡ್ಬೇಕು. ನೀವು ನೋಡಿ ಕಣ್ಮುಚ್ಚೆ ಕಾಣಿಸುತ್ತೆ. ಗೈಸ್ ನೀವ್ ಹೇಳಿ ಗೈಸ್. ಈಗ ಇಷ್ಟು ಡೀಟೇಲ್ ಆಗಿ ನಾನು ಅವ್ರನ್ನ ನೀವು ತೋರಿಸಿದೀನಿ. ಹುಡುಗ ಮಾಡೋದು ಅಂತ ಅವ್ರು ನೆಪ ಕೊಡ್ತಾರೆ. ಬಟ್ ಚಾಲೆಂಜ್ ಇಸ್ ಅ ಚಾಲೆಂಜ್. ಜೆಂಡರ್ ಮೇಲೆ ವಾದ ಮಾಡಂಗಿಲ್ಲ. ನಾನೇನ್ ಹೇಳ್ತೀನಿ, ನಮ್ ಹುಡುಗ ಏನು ಮೇಕಪ್ ಕಲ್ತಿಲ್ಲ. ಏನೋ ಒಂದು ನೀನ್ ಚಾಲೆಂಜ್ ಕೊಟ್ಟಿದ್ಕೆ ಅವ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡವನೆ. ನಾನು ಚೆನ್ನಾಗಿ ಮಾಡೋನೆ. ಅದ್ರಲ್ಲಿ ಅವರು ಅರ್ಥ ಮಾಡ್ಕೋತಾರೆ. ಹೆಣ್ಮಕ್ಳು ಹೆಂಗ್ ಮಾಡ್ತಾರೆ, ಗಂಡ್ ಮಕ್ಳು ಹೆಂಗ್ ಮಾಡ್ತಾರೆ ಅಂತ ಅವ್ರು ಅರ್ಥ ಮಾಡ್ಕೋತಾರೆ. ಗೈಸ್ ಇದೊಂದೇ ಪಾಯಿಂಟ್ ಇಟ್ಕೊಂಡು ಗೆಲ್ಲೋದಕ್ಕೆ ಟ್ರೈ ಮಾಡ್ತಾರೆ. ಚಾಲೆಂಜ್ ಇಸ್ ಅ ಚಾಲೆಂಜ್. ತಪ್ಪು ಸರಿ ಅವ್ರು ಆಗ್ತಾರೆ ಬಿಡಿ. ಕಮೆಂಟ್ ಅಲ್ಲಿ ನೀವ್ ತಿಳಿಸಿ. ಡೀಪ್ ಆಗಿ ಇನ್ನೊಂದ್ಸರಿ ಮಕ್ಕಳೇ ಜಾಸ್ತಿ ಇರೋದು. ಹೌದು. ಇವ್ರು ನೋಡಿ ಕಣ್ಮುಚ್ಚಮ್ಮ. ನಾವೇನ್ ಚೂರು ಚೆನ್ನಾಗೇ ಮಾಡಿಲ್ಲ ಅಂತೇನಿಲ್ಲ. ಒಂದ್ ಚೂರು ಅಷ್ಟು ನಿಮ್ಗೆ ಒಂದ್ ಚೂರು ಕಮ್ಮಿ ಮಾಡಿ ಚೆನ್ನಾಗಿ ಮಾಡಿಲ್ಲ ಅಷ್ಟೇ. 10ಗೆ 10 ತಗೊಂಡ್ರು. ತುಟಿ ಲಿಪ್ಟಿಕ್ ಎಲ್ಲ ಹಾಳಾಗಿದೆ. ಐಲೈನರ್ ಬಂದು ಆರಾಮರ್ಕ್ ಮಾಡೋರೆ. ಆದ್ರೂ ನಾನು ಮಿಸ್ಟೇಕ್ ಮಾಡಿದ್ರೆ ಗೊತ್ತಾಗ್ತದೆ. ಏನಂದ್ರೆ ನಮ್ ಹುಡುಗನ್ ಟೈಮ್ ಕೊಡ್ಲಿಲ್ಲ. ನಾವು ತಲೆ ಉಪಯೋಗಿಸಿಲ್ಲ. ನಾವು ಗ್ಲಾಸ್ ಮಿರರ್ ಎಲ್ಲ ನೋಡ್ಕೊಂಡು ಐಡಿಯಾ ಕೊಟ್ಟಿದ್ರೆ ನಮ್ ಹುಡುಗ ನೀನ ಅವ್ರ ಬುದ್ಧಿ. ನಾವೇನು ತಲೆ ಉಪಯೋಗಿಸಿಲ್ಲ. ತಲೆ ಉಪಯೋಗಿಸ್ಬೇಕು. ನಾವು ನಿಮ್ಕಿಂತ ಒಂದ್ ಚೂರೇ ಚೆನ್ನಾಗಿ ಮಾಡಿಲ್ಲ ಅಂತ ಒಪ್ಕೋ. ನಾವು ತಲೆ ಉಪಯೋಗಿಸಿರಲ್ವಮ್ಮ, ನೀವು ತಲೆ ಉಪಯೋಗಿಸಿದಿರಲ್ವಾ? ನೋಡೋಣ ಫ್ರೆಂಡ್ಗಳು ಹೆಂಗೆ ಏನೋ ಇದ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ನೋಡೋಣ. ಗೈಸ್ ಈಗ ಫೈನಲಿ ತೀರ್ಪನ್ನ ನಿಮಗೆ ಬಿಟ್ಟಿದೀವಿ. ನಮ್ಮ ಈ ಮೇಕಪ್ ಎಲ್ಲ ಹೇಗ್ ಬಂದಿದೆ ಅಂತ ನೋಡಿ ನೀವು ಕಮೆಂಟಲ್ಲಿ ತಿಳಿಸಿ. ಯಾರು ಚೆನ್ನಾಗಿ ಮಾಡಿದ್ದಾರೆ, ಈ ಅಪ್ಪನ ನಾನಾ, ನೀವು ತಿಳಿಸ್ಲೇಬೇಕು. ಕಮೆಂಟಲ್ಲಿ ತಿಳಿಸಿ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಅಷ್ಟೆಲ್ಲ ಕಮೆಂಟಲ್ಲಿ ನಾನು ಮಾಡಿರೋ ಮೇಕಪ್ ಚೆನ್ನಾಗಿದೆಯಾ, ನನ್ನ ತಮ್ಮ ಮಾಡಿರೋ ಮೇಕಪ್ ಚೆನ್ನಾಗಿದೆಯಾ ಅಂತ ತಿಳಿಸಿ. ನೆಕ್ಸ್ಟ್ ನಾವು ಯಾವ ಚಾಲೆಂಜ್ ಮಾಡ್ಬೋದು, ಮಾಡಿದ್ರೆ ಚೆನ್ನಾಗಿರುತ್ತೆ ಅದನ್ನು ಸಹ ತಿಳಿಸಿ. ಸೊ ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.